ಟಿಕೆಟ್ ಘೋಷಣೆಯಾದ ಬಳಿಕ ಕೇಸರಿ ಪಾಳ್ಯದಲ್ಲಿ ಅಸಮಾಧಾನಿತರ ಸಂಖ್ಯೆ ಹೆಚ್ಚಳಾಗಿದೆ. ಹೀಗಾಗಿ ಕೇಸರಿ ನಾಯಕರು ಫುಲ್ ಅಲರ್ಟ್ ಆಗಿದ್ದಾರೆ. ಸದ್ಯ ಬಿಜೆಪಿಯಲ್ಲಿ ಅಸಮಾಧಾನಿತ ನಾಯಕರಿಗೆ ಮದ್ದರಿಯುವಂತಹ ಕೆಲಸ ಮುಂದುವರೆದಿದೆ. ಅದರಲ್ಲೂ ಕೆಲ ನಾಯಕರು ಆಲ್ರೆಡಿ ಅವರ ಮನವೊಲಿಕೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಯಾಕಂದ್ರೆ ರೆಬಲ್ಗಳ ಜೊತೆ ಮಾತುಕತೆಗೆ ಮುಂದಾಗಿರುವುದು ರಾಜ್ಯ ಬಿಜೆಪಿ ಉಸ್ತುವಾರಿಯಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್. ಪ್ರತಾಪ್ ಸಿಂಹ ಹಾಗೆ ಸದಾನಂದ ಗೌಡ ಅವರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ. ಆಲ್ರೆಡಿ ಇಬ್ಬರ ಕಿಚ್ಚಿಗೂ ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ತಣ್ಣೀರನ್ನ ಎರಚಿದ್ದಾರೆ. ಅವರನ್ನ ಸಮಾಧಾನ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯದಲ್ಲೇ ಇನ್ನುಳಿದಂತಹ ನಾಯಕರ ಜೊತೆ ಅಗರ್ವಾಲ್ ಮಾತುಕತೆಯನ್ನ ನಡೆಸಲಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡುತ್ತಾ ಹೋಗ್ತಾರೆ. ಗಣಪತಿ, ಸದಾನಂದ ಗೌಡ ಹಾಗೆ ಪ್ರತಾಪ್ ಸಿಂಹ ಅವರದ್ದು ಟಿಕೆಟ್ ಮಿಸ್ ಆಗಿದೆ ಅನ್ನುವಂತಹ ಕಾರಣಕ್ಕಾಗಿ ಇದ್ದಂತಹ ನೋವು, ಹಾಗಾಗಿ ಅವರನ್ನ ಸಮಾಧಾನ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ ಎನ್ನುವಂತ ಮಾಹಿತಿ. ಹೇಗೆ ಸಕ್ಸಸ್ ಆದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ. ಅದರ ಜೊತೆಗೆ ಇನ್ನುಳಿದಂತಹ ನಾಯಕರು ಹಲವರಿದ್ದಾರೆ, ಈಶ್ವರಪ್ಪ ಸೇರಿದಂತೆ ಇನ್ನೂ ಹಲವರಿದ್ದಾರೆ. ಅವರ ಅಸಮಾಧಾನಕ್ಕೂ ಕೂಡ ಮದ್ದರಿಯುವಂತಹ ಕೆಲಸ ಆಗಬೇಕಾಗಿದೆ. ಯಾವ ರೀತಿ ಮಾಡ್ತಾರೆ ಇದನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಅಂತ ಹೇಳಿ? ವಿದ್ಯಾ, ಖಂಡಿತ ನೀವೀಗ ಮೊದಲನೇ ಪ್ರಶ್ನೆ ಕೇಳಿರೋ ಹಾಗೆ ಅಂದರೆ ಈ ಇಬ್ಬರು ನಾಯಕರು ಸದಾನಂದ ಗೌಡರು ಇರ್ಬೋದು ಹಾಗೆ ಪ್ರತಾಪ್ ಸಿಂಹ ಅವರು ಇರ್ಬೋದು, ಯಾವ ಕಾರಣಕ್ಕೆ ಇವತ್ತು ಸೈಲೆಂಟಾಗಿ ಹಾಲಿ ಅಂದರೆ ಏನು ಅಭ್ಯರ್ಥಿ ಏನಿದ್ದಾರೆ ಆ ಅಭ್ಯರ್ಥಿ ಪರ ಪ್ರಚಾರಕ್ಕೆ ಇಳಿದಿರಂತಂದರೆ, ಪಕ್ಷದಲ್ಲಿ ಮುಂದೊಂದು ದಿನ ಒಂದು ಮಹತ್ತರವಾದಂಥ ಜವಾಬ್ದಾರಿ ಕೊಡ್ತೀವಿ, ಈ ನಿಟ್ಟಿನಲ್ಲಿ ನೀವು ಆ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬನ್ನಿ, ನಿಮ್ಮನ್ನು ಪಕ್ಷ ಯಾವುದೇ ಕಾರಣಕ್ಕೂ ಕಡೆಗಣಿಸಲ್ಲ, ಈ ರೀತಿಯಾದಂತಹ ಒಂದಷ್ಟು ಜವಾಬ್ದಾರಿಯನ್ನು ಒಂದಷ್ಟು ಮಾತುಕತೆಯನ್ನು ಆಡೋ ಮೂಲಕ ಈಗಾಗಲೇ ಇಬ್ಬರ ನಾಯಕರನ್ನ ಸೈಲೆಂಟ್ ಆಗಿ ಮಾಡಿರುವಂಥದ್ದು. ಇನ್ನು ಉಳಿದಂತೆ ಮಾಧುಸ್ವಾಮಿ ಅವರು ಅಂದರೆ ತುಮಕೂರು ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಅವರು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಯಡಿಯೂರಪ್ಪನವರು ಸ್ವತಃ ಅವರನ್ನ ಟಿಕೆಟ್ ಕೊಡ್ತೀವಿ ಅಂತ ಹೇಳಿ ಅದಾದ ನಂತರ ಸಾಕಷ್ಟು ಚರ್ಚೆಯಾಗಿ ಪುನಃ ಅವರೇ ಕೂಡ ಭೇಟಿ ಮಾಡಿ ಸೋಮಣ್ಣವರಿಗೆ ಬೆಂಬಲ ಕೊಡಿ ಅಂತ ಕೂಡ ಕೇಳ್ಕೊಡ್ತಾ ಇರುವಂಥದ್ದು. ಆದರೂ ಅವರು ಈಗಾಗಲೇ ಸಮಾಧಾನದಿಂದ ಇದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗಿದೆ. ಈ ನಿಟ್ಟಿನಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಕೂಡ ಭೇಟಿಯಾಗಿ ಅವರನ್ನು ಕೂಡ ಒಂದಷ್ಟು ಸಮಾಧಾನ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಈ ಇಬ್ಬರು ನಾಯಕರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೋ, ಇವರಿಬ್ಬರು ನಾಯಕರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಕೂಡ ಈ ನಾಯಕರಿಗೂ ಕೂಡ ಕೊಡುವಂಥ ಸಾಮರ್ಥ್ಯಗಳು ಅಂದರೆ ಸಿದ್ಧತೆಗಳನ್ನು ಈಗಾಗಲೇ ರಾಧಾ ಮೋಹನ್ ದಾಸ್ ಅವರನ್ನು ಮಾಡ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಗಮನಿಸಬೇಕಾದ್ರೆ ಹೈಕಮಾಂಡ್ ನಾಯಕರು ನೇರವಾಗಿ ಇಲ್ಲಿರುವಂತಹ ಅಭ್ಯರ್ಥಿಗಳಿಗೆ ಒಂದು ಸೂಚನೆ ಕೊಟ್ಟಿದೆ. ನಿಮ್ಮ ಕ್ಷೇತ್ರದಲ್ಲಿರುವಂತಹ ರೆಬಲ್ ನಾಯಕರ ಬಗ್ಗೆ ಟೆನ್ಷನ್ ಬಿಟ್ಬಿಡಿ, ಅವರನ್ನು ನಾವು ಮಾತಾಡಿಸ್ತೀವಿ, ಅವರನ್ನು ನಾವು ಸಂತೈಸ್ತೀವಿ ಅಂತ ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು. ನೋಡಿ, ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಸದಾನಂದ ಗೌಡರ ಟೆನ್ಷನ್ ಇತ್ತು, ಆ ಟೆನ್ಷನ್ ಈಗಾಗಲೇ ಮರೆಯಾಗಿದೆ. ಅದಾದ ನಂತರ ಮೈಸೂರಲ್ಲಿ ಯದುವೀರ್ ಅವರಿಗೆ ಪ್ರತಾಪ್ ಸಿಂಹ ಅವರ ಟೆನ್ಷನ್ ಇತ್ತು, ಅದು ಕೂಡ ಈಗಾಗಲೇ ಮರೆಯಾಗಿರುವಂಥದ್ದು. ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರಕ್ಕೆ ಬರೋದಾದ್ರೆ ಸಂಗಣ್ಣ ಕರಡಿ ಅವರು ಅಂದರೆ ಕರಡಿ ಸಂಗಣ್ಣವರು ಅವರು ಈಗಾಗಲೇ ಸಾಕಷ್ಟು ಅಸಮಾಧಾನ ಇದ್ರು, ಕಣ್ಣೀರು ಕೂಡ ಹಾಕಿದ್ರು. ಅವರ ಜೊತೆಗೂ ಕೂಡ ಈಗಾಗಲೇ ಚರ್ಚೆಗೆ ಮುಂದಾಗಿರುವಂಥದ್ದು. ಅದರ ಜೊತೆಗೆ ನಾವು ನೋಡೋದಾದ್ರೆ ಈಗಾಗಲೇ ಸಾಕಷ್ಟು ರೆಬಲ್ ನಾಯಕರಲ್ಲಿ ಈಶ್ವರಪ್ಪನವ್ರನ್ನು ಕೂಡ ಮಾತಾಡಿಸಬೇಕಾಗಿದೆ, ಅವರು ಕೂಡ ಮಾತುಕತೆಗೆ ಈಗಾಗಲೇ ಸಿಕ್ಕಿಲ್ಲ. ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲೂ ಕೂಡ ಈಗಾಗಲೇ ಮೈತ್ರಿ ಅಭ್ಯರ್ಥಿಗಳನ್ನ ಹಾಕಬೇಕು ಅಂತ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಮುನಿಸ್ವಾಮಿ ಅವರನ್ನು ಕೂಡ ಕರೆದು ಮಾತುಕತೆಗೆ ಈಗಾಗಲೇ ಅಗರ್ವಾಲ್ ಅವರು ಮಾತಾಡಬೇಕು ಅಂತ ಈಗಾಗಲೇ ಚರ್ಚೆ ಮಾಡ್ತಿರುವಂಥದ್ದು. ಈ ಎಲ್ಲ ಏನು ರೆಬಲ್ ನಾಯಕರಿದ್ದಾರೆ ಅವ್ರ ಜೊತೆಗೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಅಗರ್ವಾಲ್ ಅವರು ಮಾತನಾಡಿ ನೇರವಾಗಿ ಪಕ್ಷದ ಒಂದಷ್ಟು ಜವಾಬ್ದಾರಿಯನ್ನು ಕೊಡ್ತೀವಿ, ಪಕ್ಷದ ಚಟುವಟಿಕೆಯಲ್ಲಿ ಭಾಗಿಯಾಗಿ ಪಕ್ಷದ ಅಭ್ಯರ್ಥಿ ಯಾರಿದ್ದಾರೆ ಅಥವಾ ಮೈತ್ರಿ ಅಭ್ಯರ್ಥಿ ಯಾರಿದ್ದಾರೆ ಅವರನ್ನ ಗೆಲ್ಲಿಸುವಂತ ಕಾರ್ಯಗಳನ್ನ ಮಾಡಬೇಕು, ಈ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆ ಹೋಗಿದೆ. ಹೀಗಾಗಿ ಆ ಸೂಚನೆ ಮೇರೆಗೆ ಈ ಎಲ್ಲಾ ರೆಬಲ್ ನಾಯಕರನ್ನ ಮಾತನಾಡಿಸುವಂತ ಕೆಲಸ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾಡ್ತಾರೆ. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.